ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ನಾನು ಡೈಲಿ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಅಂದರೆ ಮನೆ ಹತ್ರ ಡೈಲಿ ಏನೇನೆಲ್ಲ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಏನಂತ್ಯಾ ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ ಬನ್ನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗಿ ಮುಂಜಿ ಹೊಸ ಅವ್ನು ಬಿಡ್ಕೊಂತ ಇಲ್ವಾ ಮುಂಜಿ ಹೊಸ ಕಿತ್ಕೊಂಡು ಹೋಗು. ಹೋಗಿ ಇದೇನು ಮ್ಯಾಕಿಂಗ್ ಮೇವು ಕಟ್ಟದ ಇದಕ್ಕೆ. ಇಲ್ಲಿ ಇದೈತೆ ಹಗ್ಗ, ಇದು ಮಳೆ ಥರ ಹಾಕಿದ್ದೀವಿ ಇಲ್ಲಿ. ಇದಕ್ಕೆ ಈ ನಮ್ಮಮ್ಮ ಈ ರೇಂಜಿಗೆ ಸೊಪ್ಪು ಕಟ್ತೈತೆ ಮ್ಯಾಕೆಯಲ್ಲಿ. ಮ್ಯಾಕೆ ಇದು ನಮ್ಮ ಮ್ಯಾಕೆ. ಇನ್ನೂ 2 ಮ್ಯಾಕೆ ಬರ್ತವೆ ಇಲ್ಲೆಲ್ಲ, ಅದಕ್ಕೆ ನಮ್ಮಮ್ಮ ಇದಕ್ಕೆ ಸೊಪ್ಪು ಕಟ್ಟೈತೆ. ನಿಂದೆ ಮಾಡೋದು ಎಲ್ಲ ಇಟ್ಕರ ಅಂದ್ರೆ ಇದೇನಾ? ನಾನೆಲ್ಲ ಬೇರೆದು ಅನ್ಕಂಡು. ಹಾಕಿದೆ ಒಂದು ಕಾಲ್ ಜನ ಇರೋರು, ಒಂದು ಕಾಲ್ ಸಾವಿರ ಇರೋರು, 2 ಕಾಲ್ ಸಾವಿರ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಜಾನಕಿ ಇವತ್ತು ಕರು ಹಾಕಿದಾಳೆ, ಅದ್ರ ಹೆಸರು ಕಶ್. ಪಾಟಲ್ಲಿ ನನ್ನ ಮಗ ತುಪ್ಪಿರೆ ಗಿಡ ಹಾಕಿದ್ದಾನೆ. ಎಷ್ಟೊಂದು ಕಾಯಿ ಬಿಟ್ಟಿದ್ದಾವೆ ಅಂತ. ಎಲ್ಲ ಕೆಂಪಿಗೆ ಹಿಡಿತದೆ. ನಾನೇ ಚಿಕ್ಕಂದ್ರೆ ಹಾಯ್ ಗಾಯ್ಸ್ ಉಳ್ಳಾಡ್ತಾಳೆ. ಹಾಯ್ ಗಾಯ್ಸ್ ಎಲ್ಲ ಹಾಕ್ತಾರೋ ನಿನಗೆ ಸಿಕ್ಕಾಪಟ್ಟೆ ಗಾಯ್ಸ್ ಹಾಕ್ತಾರೆ. ಹೀಗೆ ಮಾತು ಕೇಳೋ, ಸೋದ್ರ ಒಂದು ಮಾತು ಕೇಳು. ನಾನು ಕೊಡ್ದಂಗೆ ಅಲ್ವಾ ನಿನ್ ಕೊಡಿಯೋದು? ನೋಡು ಫೋನ್ ಹಿಡಿದಾದ್ರೆ ಹೊಡೆಯುತ್ತಾನೆ. ಏನು ಹೊಡೆದೇ ಬಿಟ್ನಾ? ಮುರಿದೊಂದು 2 ಸ್ಮೆಲ್ ತಗೊಂಡ್ರೆ ಇರಲ್ಲಿ ನೆಗಡಿ ಎಲ್ಲ ಹೊರಟುತ್ತದೆ. ವಿಪರೀತವಾದ ನೆಗಡಿ ಇದೆಯೇ. ಕೆಂಪು ಮೆಣಸನ್ನು ಮುರಿದು 2 ಸತಿ ಸ್ಮೆಲ್ಲಿಂಗ್ ಬ್ರೇಕ್ಔಟ್. ಮರ ಮುರಿದೋಗ್ತದೆ. ಒಂದು ಮರ ಹೋಯ್ತು. ಬೆಳೆ ಮುದ್ದೆ ಹಾಕಿಂದೆ. ಮುದ್ದೆ ಅಲ್ಲ, ದೋಸೆ. ತೆಗಿತೀಯ ದೋಸೆನ? ಈಗ ಅನಿತಾನೆ. ದೋಸೆ ನಗಿಬಾರ್ದ? ಯಾವ ವ್ಯವಸ್ಥೆ ಹೇಳಿದ್ದು? ಯಾಕೆ ಮಳೆ ಬಂತು. ಟೊಮೆಟೊ ಅಷ್ಟೊಂದು ಎತ್ತಕ್ಕಾಗ್ತದ ಮಳೆ. ಅವತಾರನೇ ಹೇಳ್ತೀನಿ. ಇಲ್ಲಿ ತುಂಬ ಜನ ಗೈಸ್ನ ಫಾಲೋ ಮಾಡಬೇಕು. ಅದೇ ಮಳೆ ಇನ್ನೂ ಒಂದು ಕಿಲೋ ತಗೊಂಡು ನಂಗೆ ಹುಚ್ಚಿಡ್ದಿಲ್ಲ. ಈಗ ಸಾಲದ ಕೆಲವರಿಂದ ಬೆಂಕಿ ಇಟ್ಬಿಟ್ಟು ಬಾಂಡಿಗೆ ಹಾಕ್ತಿದ್ದೆ ಜಾಸ್ತಿ. ನಮ್ಮ ಮಾತೆಲ್ಲ ಅಚಿಲ್ ಕತ್ತಲ
ಅಯ್ಯೋ ನನ್ನ ಮಗ ಚಿತ್ರಾನ್ನಕ್ಕೆ ಹಾಕಿದ್ರೆ ಪಾಪ ನಿನ್ ಪ್ಲೇಟ್ ಇರೋ ಜಿಲೇಬಿ ಕೊಡು ಪಾಪ, ಯೆಲ್ಲೋ ಕಲರ್ ಇರೋದು. ಅದು ಮೆಣಸಿನ್ಕಾಯಿ ಕೊಡು ಅಂದಿದ್ದು ಸುಮ್ಮನೆ ಆಗುತ್ತೆ. ಕಲರ್ ನೋಡಿ ಹೆಂಗೈತಿ ಇದು. ಅದಕ್ಕೇನೆ ಅವ್ನು ಗೊತ್ತಾಗಿಲ್ಲ, ಬೇಕಿಲ್ಲ. ಬೀಜತೆ ಇದೇನು ಹೇಳಿ ಇನ್ನೊಂದ್ಸಲ ಮಾಡು. ಏನಾಗ್ತೀನಮ್ಮ ಎದ್ದಂತ ಮಳೆ ಬಂತಲ್ಲ ಮುಂದೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ತಮ್ಮ ತಮ್ಮ ಅಲ್ಲ ಹುಡುಗಿಗೆ ಚಲಾಟ ಇಲ್ಲಿ ಪ್ರಾಂತ ತಮ್ಮ ತಮ್ಮ ತಮ್ಮಗ ವಿತೌಟ್ ಮೇಕಪ್ ನ್ಯಾಚುರಲ್ ಆಗಿದ್ದೀವಿ ಬಿಡು. ಏನೇ ಮಕ್ಕಳಾಗಿ ಇಷ್ಟು ಒಳ್ಳೆ ಆಗ್ಯಾವ ನಿಮಗೆ ಮಾಡ್ಕೊಂಡ್ರೆ ನಿಮ್ಗೆ ಇದೆಲ್ಲ ಕೆಂಪು ಮೆಣಸಿನಕಾಯಿ. ಏನಾದರೂ ಬೇಕು ಅಂದರೆ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮನ್ನ ಇವರು ಅಂದ್ರೆ ಅವ್ರ ಹೆಸರು ನಿಮ್ಮ ಹೆಸರು ರಾಜಣ್ಣ ಅವರು. ರಾಜಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ಇರ್ತಲ್ಲ ಅದಕ್ಕೆ ಹಾಕ್ಬೇಡಮ್ಮ ಏನಿಲ್ಲ ಇವಾಗ ಗಾಳಿ ಏನಾನ ಎದ್ದೋಳ್ತು ಅಂದರೆ ಈ ಧೂಳೆಲ್ಲ ಕಣ್ಣಲ್ಲಿರುತ್ತೆ. ಟಾರ್ಪಲ್ ಮಡ್ಸ್ತವ್ರಂತೆ ಗೈಸ್. ಯಾರಿಗಾದ್ರೂ ಮಡ್ಚಕ್ಕೆ ಬರಲ್ಲ ಅಂದರೆ ನೋಡ್ಕೊಡಿ. ಕರೆ ಟಾರ್ಪಲ್ ಅಂತೆ ಇದು. ನನ್ನೇ ರೇಗಿಸ್ತೀವಿ ಡೈಲಿ ಗೈಸ್ ಗೈಸ್ ಅಂತ. ಈ ಮಾಮ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನನ್ನು ಬರೀ ರೇಗಿಸ್ತಾನೆ ಐತೆ ಐ ಗೈಸ್ ಅಂತ. ಅದಕ್ಕೆ ಫುಲ್ಲು ಇವ್ರದ್ದೇ ಬ್ಲಾಗ್ ಮಾಡ್ತಾ ಇದ್ದೀನಿ. ರೆಡ್ ಕಾರ್ಪೆಟ್ ಬೇಕಲ್ಲ, ಬ್ಲಾಕ್ ಕಾರ್ಪೆಟ್ ಇದು ಅದಕ್ಕೆ ಯಾವಾಗಲೂ ರೇಗಿಸ್ತಾನೆ ಇರ್ತದೆ. ಅದಕ್ಕೆ ಇವತ್ತು ಫುಲ್ಲು ಅವ್ರದ್ದೇ ಮಾಡ್ತಾ ಇದ್ದೀನಿ ನಾನು. ಯಾಕೆ ಹೋಗ್ಲಿ, ಹೋಗಲ್ಲ. ನಾನು ರೇಗಿಸ್ತಲ್ಲ ದಿನ, ಅದಕ್ಕೆ ನಿಂದೆ ಮಾಡ್ತಾ ಇದ್ದೀನಿ ಬ್ಲಾಗ್. ಏನ ಮಾಡ್ಕೊಂಡು ಹೋಗಿಲ್ಲ ಹೋಗಿ ಏನೇನು ಮಾಡ್ತೀಯ ಮನೆ ಹತ್ರ ಕೆಲ್ಸನ? ನಾನು ಏನ್ ಮಾಡಲ್ಲ ಹೋಗಿ. ರೈತರು ಮಗ ಅಂತೆ ಗೈ. ರೈತರು ಮಗ ಅಲ್ಲ, ರೈತರೇ. ರೈತ 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 ಅನ್ನ ಕೊಡುವ ದಾತ. ನಾನು ರೈತನ ವೈಫ್. ವೈಫ್ ನಾಟ್ ವೈಫ್, ನಾಟ್ ನೈಸ್. ಹನ್ನಿ ಬನ್ನಿ. ಚಪ್ಪಲಿ ಅಲ್ಲವೇ ಎಬ್ಬೋಯ್ತು. ಅದು ದೊಡ್ಡದು ಎತ್ಕ ಇದ್ದೇನೆ ನೀನು. ಮಳೆ ಬಂತು ಮಂಜಿ ನಡಿ ಒಳಗೆ ಅದು ನಿನ್ನ ಇಷ್ಟು ಬಂದ್ಬಿಟ್ಟು ಬಾರಿ ಹಿಡ್ಕೊ ಬೇಡ ಅದು. ಬಂದ್ಬಿಟ್ಟಿದೆ ಮಂಜೆ ಬಾರಿ ಇಲ್ಲಿ. ಅದು ದೇವ ಏನು ಪ್ರಕೃತಿ ಸಹಜ ಅದು. ಅದನ್ನೇನು ಹಿಡ್ಕೊಂಡು ಬಿಡೆ, ಮೂಳೆ ಇಲ್ಲ ಮಾಂಸ ಇಲ್ಲ. ಫುಲ್ ಫ್ರೈಯಿಂಗ್ ಅಂತೆ. ನೋಡು ಗೊತ್ತಾನೆ ಇದೆ ಅಕ್ಕ. ಇಲ್ಲೇ ಇರ್ತಿ ಅಲ್ಲ ಡಾಗ್ ಅಟ್ಯಾಕಿಂಗ್ ಹುಷಾರು. ಬಂದೇ ಇರು. ಗಿರ್ರಿ ಬಗ್ಗರಿ
ಮಾಡ್ತಾರೆ ಅಲ್ಲಿ ನೋಡಲಿ ಅಕ್ಕ ನೋಡು ಹಾಯ್ ಹೇಳು ಹಾಯ್ ಹಾಯ್ ಅಕ್ಕ ಐ ಲವ್ ಯು ಅಕ್ಕ ಪ್ಲೇನ್ ಕಿಸ್ ಕೊಡು ಇದ್ರ ಹೆಸರು ಗಿರ್ ಕೋಳಿ ಸಖತ್ತಾಗಿ ಕೂಗ್ತಾ ಇದೆ. ಎಲ್ಲರಿಗಿಂತ ಜೋರ್ ಗಂಟು ಇರೋದು ಇದಕ್ಕೆ ಅದು ಡಿಫ್ರೆಂಟ್ ಆಗೈತೆ ಅದಕ್ಕೆ ತಾನೇ. ಬೆಂಕಿ ಕೋಳಿ ಹಾ ಇವಾಗ ಮಾಡಿಸೋದು ಯಾರನ್ನ ಬಂದ್ರೆ ಮಾಡಲ್ವಾ? ಬಂದ್ರೇನೆ ಯಾರ್ದಾರು ಸದ್ದು ಕೇಳಿಸಿದ್ರೆ ಸಾಕು ಆ ಥರ ಸೌಂಡ್ ಮಾಡೋದು ಅದು. ಅಷ್ಟಪ್ಪ ಮುಂಚೆ ಮುಚ್ಕೊಂಡು ನಿಂತೈತೆ ಅದಕ್ಕೇನು ಬಂದೈತೆ ಆ ಥರ ಸೌಂಡ್ ಮಾಡ್ತೈತೆ. 80ರವರೆಗೂ ಇದೆ ಎಲ್ಲ ತಿಂದು ಮುಚ್ಚಿ ಸೇಲ್ ಮಾಡಿ ಎಷ್ಟು ಇರೋ ಅಷ್ಟೇ. ಪ್ಲೀಸ್ ಕಾಂಟ್ಯಾಕ್ಟ್ ರಾಜಣ್ಣ ಫಾರ್ ನಾಟಿ ಕೋಳಿ. ಇವಾಗ ಪ್ಲೀಸ್ ಕಾಂಟ್ಯಾಕ್ಟ್ ರಾಜಣ್ಣ ಫಾರ್ ನಾಟಿ ಕೋಳಿ. ನಮ್ಮ ಅಜ್ಜಿ ಮಾಡಿರೋದು ಹಲಸಿನ ಮರ ತುಂಬಾ ಟೇಸ್ಟಿಯಾಗಿರುತ್ತೆ. ಸುತ್ತ ಸರೌಂಡಿಂಗ್ ಇರೋರೆಲ್ಲ ಇಷ್ಟಪಟ್ಟು ಕೇಳಿ ತಗೊಂಡೋಗ್ತಾರೆ. ದುಬೈವರೆಗೂ ಹೋಗಿದೆ ಈ ಹಲಸಿನ ಹಣ್ಣು. ನೋಡಿದ್ರಿ ಅಲ್ವಾ, ಯಾವಾಗಲೂ ಅಷ್ಟೇ ಡೈಲಿ ಹಿಂಗೆ ತಮಾಷೆ ಮಾಡ್ಕೊಂಡಿರೋದು ನಾವು. ಅಂದರೆ ಇನ್ನೂ ಜಾಸ್ತಿ ಮಾಡ್ತಾ ಇರ್ತಾರೆ, ಬಟ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಯಾರೂ ಅಷ್ಟು ಮಾತಾಡ್ತಿಲ್ಲ. ಬಟ್ ನಮ್ಮ ಮಾಮ ಇನ್ನೂ ತಮಾಷೆ ಮಾಡ್ತಾರೆ ಸಿಕ್ಕಾಪಟ್ಟೆ, ಹೊಟ್ಟೆ ತುಂಬ ನಗೋ ಅಷ್ಟು ತಮಾಷೆನೂ ಮಾಡ್ತಾರೆ. ಬಟ್ ಇವತ್ತು ಯಾಕೋ ಮಾತಾಡಿಲ್ಲ, ಯಾಕಂದರೆ ವಿಡಿಯೋ ಮಾಡ್ತಿದ್ನಲ್ವ, ಅದಕ್ಕೆ ಮಾತಾಡ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.